ಎಲ್ಲರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ ಸ್ವಾಗತ. ನಿನ್ನೆ ಕೆಯವರು KCET ಪ್ರೊವಿಷನಲ್ ರಿಸಲ್ಟನ್ನು ಅನೌನ್ಸ್ ಮಾಡಿದ್ರು. ಎಲ್ಲ ಕೋರ್ಸ್ಗೂ ಕೂಡ ಪ್ರೊವಿಷನಲ್ ರಿಸಲ್ಟನ್ನು ಅನೌನ್ಸ್ ಮಾಡಿದ್ರು. ಬಟ್ ಇವತ್ತು ಕೆಯವರು ಸಾಯಂಕಾಲ 4:15 ನಂತರ ಫೈನಲ್ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಈ ಫೈನಲ್ ರಿಸಲ್ಟ್ ಯಾವ್ಯಾವ ಕೋರ್ಸ್ಗೆ ಅಂತಂದರೆ BMS ಮತ್ತು BHMS ಮತ್ತು CET KCET ಅವೆಲ್ಲ ಕೋರ್ಸ್ ಇದ್ದಾವಲ್ಲ ಅವುಗಳಿಗೆ ಮಾತ್ರ ಫೈನಲ್ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಈಗ ಮೆಡಿಕಲ್ ಮತ್ತು ಡೆಂಟಲ್ಗೆ ಫೈನಲ್ ರಿಸಲ್ಟನ್ನು ಅನೌನ್ಸ್ ಮಾಡೋದಿಲ್ಲ. ಎಲ್ಲವರೆಗೆ ಅನೌನ್ಸ್ ಮಾಡಿದಲ್ಲ ಅಂತಂದರೆ MCCಯ ಫೈನಲ್ ರಿಸಲ್ಟ್ ಬಿಡುವವರೆಗೆ ಅನೌನ್ಸ್ ಅವ್ರಿಗೆ ಮಾಡೋದಿಲ್ಲ. ಮತ್ತು ಈಗ ಇವತ್ತು ಬಿಟ್ಟಿದ್ದಾರಲ್ಲ ಫೈನಲ್ ರಿಸಲ್ಟು, ನೆಕ್ಸ್ಟ್ ಚಾಯ್ಸ್ ಎಂಟ್ರಿಯನ್ನು ನಿಮಗೆ ಕೊಡ್ತಾರೆ. ಈ ಚಾಯ್ಸ್ ಎಂಟ್ರಿ ನಾಳೆ ಅಥವಾ ನಾಳಿದ್ದು ಚಾಯ್ಸ್ ಎಂಟ್ರಿಯನ್ನು ನಿಮಗೆ ಕೊಡ್ತಾರೆ. ನೀವು ಬಹುಶಃ ಇನ್ನು ಭಾಳಷ್ಟು ಸ್ಟೂಡೆಂಟ್ಸ್ಗೆ ಕಾಲೇಜ್ ಸಿಕ್ಕಿಲ್ಲ, ಬಹುಶಃ 3rd ರೌಂಡ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಇನ್ ಕೇಸ್ ಅವರು ಚಾಯ್ಸ್ 1 ಚಾಯ್ಸ್ 4 ಅಂತ ಹೇಳಿದ್ರಲ್ಲ, ಹಿಂದೆ ಅವರು ಏನು ಅನೌನ್ಸ್ ಮಾಡಿದ್ರಲ್ಲ ಕೆಯವರು, ಚಾಯ್ಸ್ 1 ಮತ್ತು ಚಾಯ್ಸ್ 4 ಅಷ್ಟೇ ಕೊಡ್ತಾರೆ ಅಂತ ಹೇಳಿದರು. ಬಟ್ ನಾಳೆ ಅಥವಾ ನಾಡಿದ್ದು ಬಿಡ್ತಾರಲ್ಲ, ವೇಳಾಪಟ್ಟಿ ಕೂಡ ಬಿಡ್ತಾರೆ. ಚಾಯ್ಸ್ 2 ಮತ್ತು ಚಾಯ್ಸ್ 3 ಕೊಡ್ಬೋದು ಅನಿಸುತ್ತೆ ನನಗೆ. ಕೊಟ್ಟರೆ ನೀವು ಈಗ ನನಗೆ ತುಂಬ ಸ್ಟೂಡೆಂಟ್ಗೆ ಈಗ ಸಿಕ್ಕಿರುವಂಥ ಸೀಟ್ ಇಷ್ಟ ಇಲ್ಲ. ಅವ್ರು ಏನು ಮಾಡ್ಬೇಕಂತಂದರೆ ಇನ್ನು ಚಾಯ್ಸ್ ಬಿಟ್ಟಿಲ್ಲಲ್ಲ, ಚಾಯ್ಸ್ ಎಂಟ್ರಿ ಬಿಟ್ಟ ನಂತರ ನೀವು ಚಾಯ್ಸ್ 2 ಅಥವಾ ಚಾಯ್ಸ್ 3 ಹಾಕಿ ನೀವು ಮುಂದಿನ ಎಕ್ಸ್ಟರ್ನಲ್ ರೌಂಡಿಗೆ ಹೋಗಿ ತುಂಬ ಮತ್ತೆ ಬೇರೆ ಕಾಲೇಜ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ನಿಮಗೆ ಅದೇ ಕಾಲೇಜ್ ಸಿಗುತ್ತೆ. ಫಸ್ಟ್ ರೌಂಡ್ ಆದ ನಂತರ ನೀವು ಚಾಯ್ಸ್ ಎಂಟ್ರಿಯನ್ನು ಮಾಡಿದ್ರಲ್ಲ, ಚಾಯ್ಸ್ 2 ಹಾಕಿದರೆ ನೀವು ಕ್ಯಾಶ್ ಆನ್ ಡಿಪಾಸಿಟ್ ಮಾಡಿದ್ದಿಲ್ಲ. ಬಟ್ ಇವಾಗ ನೀವು ಚಾಯ್ಸ್ 2 ಹಾಕಿದರೆ ಕ್ಯಾಶ್ ಆನ್ ಡಿಪಾಸಿಟ್ ಮಾಡಬೇಕಾಗುತ್ತೆ. ಅವ್ರನ್ನ ಕ್ಯಾಶ್ ಆನ್ ಡಿಪಾಸಿಟ್ ಎಷ್ಟು ಮಾಡ್ಬೇಕಂತ ಅವ್ರು ಅನೌನ್ಸ್ ಮಾಡಿಲ್ಲ. ಇನ್ ಕೇಸ್ ಅವ್ರೆಷ್ಟು ಕ್ಯಾಶ್ ಆನ್ ಡಿಪಾಸಿಟ್ ಮಾಡಂತಾರಲ್ಲ ಅಷ್ಟೇ ನೀವು ಕ್ಯಾಶ್ ಆನ್ ಡಿಪಾಸಿಟ್ ಮಾಡ್ಬೋದು. ಮತ್ತು ಚಾಯ್ಸ್ 3 ಕೂಡ ಕ್ಯಾಶ್ ಆನ್ ಡಿಪಾಸಿಟ್ ಇರ್ಬೋದು ಅನಿಸುತ್ತೆ. ಇನ್ ಕೇಸ್ ಕ್ಯಾಶ್ ಆನ್ ಡಿಪಾಸಿಟ್ ಮಾಡೋದು ನಿಮಗೆ ಬೇರೆ ಲಿಂಕ್ ಕೊಡಲ್ಲ. ನಿಮ್ಮೇನು ಹೋಮ್ ಪೇಜ್ ಇರ್ತೈತಲ್ಲ, ಅಂದರೆ ಆಪ್ಷನ್ ಎಂಟ್ರಿ ಏನು ಹೋಮ್ ಪೇಜ್ ಓಪನ್ ಮಾಡ್ತಿರಲ್ಲ ನೀವು, ಅದೇ ಆಪ್ಷನ್ ಎಂಟ್ರಿ ಹೋಮ್ ಪೇಜಲ್ಲೇ ನಿಮಗೆ ಡೌನ್ಲೋಡ್ ಚಲನ್ ಅಂತ ಕೆಳಗಡೆ ಕೊಡ್ತಾರೆ. ಅಥವಾ ಅದ್ರ ಬಾಜು ಪೇ ಆನ್ಲೈನ್ ಅಂತ ಇರ್ತೈತಿ. ನೀವು ಪೇ ಆನ್ಲೈನರ ಹೊಡಿಬೋದು, ಅಥವಾ ನೀವು ಡೌನ್ಲೋಡ್ ಚಲನ ಅಂತ ಹೊಡ್ಕೊಂಡು ನೀವು ಬ್ಯಾಂಕಿಗೆ ಒಂದು ಸ್ಲಿಪ್ ಬರ್ತೈತಿ ಚಲನ. ಆ ಸ್ಲಿಪ್ ಅಂದರೆ 3 ಕಾಪಿ ಬರ್ತವೆ ಅದರಲ್ಲಿ, ಒಂದು ಬ್ಯಾಂಕ್ ಕಾಪಿ, ಒಂದು ಸ್ಟೂಡೆಂಟ್ ಕಾಪಿ ಮತ್ತು ಒಂದು ಕಾಲೇಜ್ ಕಾಪಿ ಅಂತ. ವಿತ್ ಅವರೆಲ್ಲ ನೀವು ಅಮೌಂಟ್ ಇದ್ದರೆ ನೀವು ಬ್ಯಾಂಕಿಗೆ ಹೋಗಿ ಪೇಯನ್ನು ಮಾಡಿದ ತಕ್ಷಣ ಅವರು ಸೀಲು ಮತ್ತು ಆ ಬ್ಯಾಂಕಿಂದ ಸಿಗ್ನೇಚರ್ ಎಲ್ಲ ಹಾಕಿ ನಿಮಗೆ ಕೊಡ್ತಾರೆ. ಅದು ಕ್ಯಾಶ್ ಆನ್ ಡಿಪಾಸಿಟ್ ಮಾಡುವಂಥ ವಿಧಾನ ಅದು. ನೀವು ಇನ್ ಕೇಸ್ ಚಾಯ್ಸ್ 1 ಹಾಕಿದರೆ ಅಲ್ಲೇ ಡೈರೆಕ್ಟಾಗಿ ಪೇ ಮಾಡಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ನೀವು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿ. ಮತ್ತು ಮತ್ತು ಚಾಯ್ಸ್ 1 ಚಾಯ್ಸ್ 2 ಚಾಯ್ಸ್ 3 ಮತ್ತು ಚಾಯ್ಸ್ 4 ಬಗ್ಗೆ ನೀವು ಬೇಕಾದರೆ ನಾನು ಯೂಟ್ಯೂಬ್ ಚಾನಲ್ ಆಲ್ರೆಡಿ ಹಾಕಿದ್ದೆ, ನಾನು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಇನ್ನೂ ಡೌಟ್ ಇದ್ದರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಆಲ್ ದ ಬೆಸ್ಟ್.